ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅಥವಾ ಟ್ವಿಟರ್ಗಳಲ್ಲಿ ನಾವು ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ, ನೀವು ಈ ಪೇಪರ್ಗೆ ಇಷ್ಟು ದುಡ್ಡನ್ನು ಕೊಟ್ಟರೆ ಸಾಕು, ಅದರದ್ದೊಂದು ರೀಲ್ ಮಾಡಿ ಹಾಕೋದು, ಅದನ್ನು ನೀವು ನಂಬ್ತಾ ಇದ್ದೀರಿ ಕೂಡ. ಪರೀಕ್ಷೆ ಅನ್ನೋದು ಯುದ್ಧ ಇದ್ದಾಗೆ. ಸೊ ಆ ಯುದ್ಧಕ್ಕೆ ನಿನಗೆ ಏನೇನು ಬೇಕು ಶಸ್ತ್ರಗಳು ಎಲ್ಲದನ್ನು ನೀನೇ ತಗೊಂಡೋಗ್ಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡುವಂತ ತಪ್ಪೇನು ಗೊತ್ತಾ, ಕ್ವಶನ್ ನಂಬರೇ ಹಾಕಿರೋದಿಲ್ಲ. ಓಕೆ, ಪರೀಕ್ಷೆಯನ್ನ ಬರೆದು ಮುಗಿಸಿ ಬಂದ್ಮೇಲೆ ಏನ್ ಮಾಡಬೇಕು, ಈ ಸಬ್ಜೆಕ್ಟ್ ಅಲ್ಲಿ ಕಳ್ಕೊಂಡಿರೋಂತ ಮಾರ್ಕ್ಸ್ ಗಳನ್ನ ಮುಂದಿನ ಸಬ್ಜೆಕ್ಟ್ ಅಲ್ಲಿ ತಗೊಳ್ಳೋಂತ ಅವಕಾಶ ಇರುತ್ತೆ. ನೀನ್ ಇದನ್ನೇ ಡಿಪ್ರೆಸ್ ಆಗಿ ಕೂತ್ರೆ ಮುಂದಿನ ಸಬ್ಜೆಕ್ಟು ಕೂಡ ಹಾಳಾಗುತ್ತೆ. ಸಾಧಿಸುವ ತನಕ ಕಿವುಡನಾಗು, ಸಾಧಿಸಿದ ಬಳಿಕ ಮೂಕನಾಗು. ಕಳೆದ 1 ವರ್ಷಗಳಿಂದ ಸತತವಾಗಿ ಪರೀಕ್ಷೆಗೆ ತಯಾರಿ ಮಾಡಿಕೊಂಡು ತಾವೆಲ್ಲರೂ SSLC ಪರೀಕ್ಷೆಯನ್ನ ಬರಲಿಕ್ಕೆ ಸಿದ್ಧ ಆಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಿದ್ರೆ ನಿನ್ನ ಪರೀಕ್ಷೆಯನ್ನ ಹೇಗೆ ಬರೀಬೇಕು? ಪರೀಕ್ಷೆ ಅನ್ನೋದು ಯುದ್ಧ ಇದ್ದಾಗೆ. ಸೊ ಆ ಯುದ್ಧಕ್ಕೆ ನಿನಗೆ ಏನೇನು ಬೇಕು ಶಸ್ತ್ರಗಳು ಎಲ್ಲದನ್ನು ನೀನೇ ತಗೊಂಡೋಗ್ಬೇಕು. ಯಾಕಂದ್ರೆ ಅಕ್ಕಪಕ್ಕದವ್ರ ಹತ್ರ ಯುದ್ಧದಲ್ಲಿ ಶಸ್ತ್ರಗಳನ್ನ ಕೇಳಲಿಕ್ಕಾಗಲ್ಲ. ಅಂದ್ರೆ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಅಥವಾ ನೀನು ಜಾಮಿಟ್ರಿ ಬಾಕ್ಸ್ ಆಗಿರ್ಬೋದು, ಎಲ್ಲದನ್ನ ನಿನಗೆ ನೀನೇ ತಯಾರಿ ಮಾಡ್ಕೊಳ್ಳೋದು ಮೊದಲನೇ ಕೆಲಸ ಆಗಿರುತ್ತೆ. ಹಾಗೆ ಮಕ್ಕಳೇ, ಪರೀಕ್ಷೆಯ ಮೊದಲನೇ ದಿನ ನೀವು ಆದಷ್ಟು ಬೇಗನೆ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಆಲ್ ಟಿಕೆಟ್ನಲ್ಲಿರುವಂಥ ನಂಬರು ಯಾವ ರೂಮಲ್ಲಿದೆ, ಯಾವ ಬೆಂಚಲ್ಲಿದೆ, ಎಲ್ಲಿದೆ ಅಂತೇಳಿ ನೀವು ಹುಡುಕ್ಲಿಕ್ಕೆ ಸಮಯ ಬೇಕಾಗುತ್ತೆ. ಮತ್ತು ನಾನು ನಿಮ್ಗೆ ಇನ್ನೊಂದು ಟಿಪ್ ಹೇಳೋದೇನಂತ ಅಂದರೆ, ನೀವು ಯಾವುದೇ ಕಾರಣಕ್ಕೂ ನೀನೆಷ್ಟು ಓದಿದ್ಯಾ, ನಾನೇನೂ ಓದಿಲ್ಲ, ನೀನು ಹೇಗೆ ಓದಿದ್ಯಾ, ನೀನು ಆ ಪದ್ಯ ಓದಿದ್ಯಾ, ಈ ಕವಿಕಾವ್ಯ ವಿಚಾರ ಓದಿದ್ಯಾ, ಅಥವಾ ಈ ಥಿಯರಮ್ ಓದಿದ್ಯಾ, ಈ ಥರದ ಮಾತುಗಳನ್ನು ಆದಷ್ಟು ಕಮ್ಮಿ ಮಾಡಿ. ಸೀದಾ ಹೋಗಿ ಶಿಸ್ತಿನ ಸಿಪಾಯಿ ರೀತಿನಲ್ಲಿ ಪರೀಕ್ಷೆಗೆ ಕೂರಬೇಕು. ಕೊಠಡಿ ಮೇಲ್ವಿಚಾರಕರು ಬರ್ತಾರೆ, ಎಕ್ಸಾಮಿನೇಷನ್ ಪೇಪರನ್ನು ಕೊಡ್ತಾರೆ. ನೋಡ್ತಿದ್ದಾಗೆ ಎಲ್ಲ ಕ್ವಶನನ್ನು ನೋಡ್ಲಿಕ್ಕೆ ಶುರು ಮಾಡೋದಕ್ಕೂ ಮುಂಚೆ ಒಂದು ಪೆನ್ಸಿಲನ್ನು ತಗೊಂಡು ನಿನಗೆ ಯಾವುದೆಲ್ಲ ಗೊತ್ತಿದೆ ಅನ್ನೋದನ್ನು ಟಿಕ್ ಮಾಡ್ತಾ ಬಾ. ಅಂದರೆ ಕರೆಕ್ಟಾಗಿ ಗೊತ್ತಿದೆ, ಸ್ವಲ್ಪ ಗೊತ್ತಿದೆ, ಗೊತ್ತಿಲ್ಲ, ಈ ಥರದ 3 ಡಿವಿಷನನ್ನು ಮಾಡ್ತಾ ಬಾ. ನಿನಗೇನೆಲ್ಲ ಗೊತ್ತಿದೆ ಅದನ್ನೆಲ್ಲವನ್ನು 1 ಗಂಟೆಯಲ್ಲಿ ಬರೆದು ಮುಗಿಸು. ಇನ್ನು ಯಾವುದೇ ಅದು ನಿನಗೆ ಸ್ವಲ್ಪ ಗೊತ್ತಿದೆ ಅದನ್ನು ಸಮಾಧಾನವಾಗಿ ಯೋಚನೆ ಮಾಡಿ 1.5 ಗಂಟೆ ಬರೆದು ಮುಗಿಸು. ಇನ್ನೊಂದು ಅರ್ಧ ಗಂಟೆ ಯಾವುದೆಲ್ಲ ಗೊತ್ತಿಲ್ಲ ಅನ್ನೋದಿದೆ ಅದರ ರಿಲೇಟೆಡ್ ಆದರೂ ನೀನು ಬರೆದು ಬಾ. ಈ ಮಾತು ಯಾರು ಪಾಸಾಗ್ಲಿಗೂ ಕಷ್ಟಪಡ್ತಾ ಇದ್ದಾರೆ ಅಂಥ ಮಕ್ಕಳಿಗೆ. ಎಲ್ಲೋ ನೀನೊಂದು ಪಾಯಿಂಟನ್ನು ನೆನಪು ಮಾಡಿಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಬರೆದಿರ್ತೀಯ, ಆ ಸಂದರ್ಭದಲ್ಲಿ 1 ಮಾರ್ಕು ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ರೀತಿ ನೀನು ಪರೀಕ್ಷೆಯನ್ನು ಮುಗಿಸ್ತೀಯ, ನೀನು ಬೇಗ ಪೇಪರನ್ನು ಕೊಟ್ಟು ಈಚೆ ಬಂದರೆ ಇಲ್ಲಿ ಯಾರು ನಿನಗೆ ವರ್ಡ್ ಕಪ್ ಏನು ಇಟ್ಕೊಂಡು ಕೂತಿರಲ್ಲ. ಸೊ ಹಾಗಾಗಿ ನೀನೇನು ಮಾಡಬೇಕು, ಮತ್ತೊಮ್ಮೆ ನೀನು ಎಲ್ಲದನ್ನು ರಿವಿಷನ್ ಮಾಡ್ತಾ ಬಾ. ಏನು ಬರ್ದಿದ್ಯಾ, ನಾನು ಬರ್ದಿರೋದು ಕರೆಕ್ಟ್ ಇದೆಯಾ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡುವಂಥ ತಪ್ಪೇನು ಗೊತ್ತಾ, ಕ್ವಶನ್ ನಂಬರೇ ಹಾಕಿರೋದಿಲ್ಲ, ಅಥವಾ ಈ ಕ್ವಶನ್ ನಂಬರಿಗೆ ಬೇರೆ ಆನ್ಸರ್ ಬರೆದ್ಬಿಟ್ಟಿರೋದು, ಅದು ಬೇರೆ ಆನ್ಸರಿಗೆ ಈ ಕ್ವಶನ್ ನಂಬರನ್ನು ಹಾಕಿರೋದು. ಈ ಥರದನ್ನೇ ಮಾಡಿ ಭಾಳಷ್ಟು ಜನ ಔಟ್ ಆಫ್ ಔಟ್ ತೊಗೊಳ್ಳೋಂಥ ಮಕ್ಕಳು ಕೂಡ ಎಲ್ಲೋ ಒಂದು 5-6 ಮಾರ್ಕ್ಸನ್ನು ಕಳ್ಕೊತಾ ಇದ್ದಾರೆ ಅಂತ ಅಂದರೆ ಈ ರೀತಿಯಾಗಿರುತ್ತೆ. ಮತ್ತು ನಿಮ್ಮ ಗಮನದಲ್ಲಿರಲಿ ಮಕ್ಕಳೇ, ನೀನೇನಾದರೂ ಎಬೋವ್ 75 ಕ್ರಾಸ್ ಮಾಡ್ತಾ ಇದೆಯಾ ಅಂತ ಅಂದರೆ ನಿನ್ನ ಪೇಪರನ್ನು ನಿನ್ನ ಒಬ್ಬ ಶಿಕ್ಷಕ ಅಷ್ಟೇ ಕರೆಕ್ಷನ್ ಮಾಡಿರೋದಿಲ್ಲ, ಅದನ್ನು 1-2-3 ಜನ ಮತ್ತು DC ಅಥಾರಿಟಿನಲ್ಲೂ ಕೂಡ ಕರೆಕ್ಷನ್ ಆಗಿರುತ್ತೆ. ಯಾಕೆ ಈ ಮಗುವಿಗೆ ನೀನು 75 ಮಾರ್ಕ್ಸನ್ನು ಕೊಡ್ತಾ ಇದೆಯಾ ಅಂತ. ಸೊ ಹಾಗಿದ್ರೆ ನಾನು ಹೇಳೋದು ಒಂದೇ ಮಾತು ನಿಮ್ಗಳಿಗೆ, ನೀವು ಬರೆಯುವಂಥ ಉತ್ತರ ಎವ್ರಿಥಿಂಗ್ ಫ್ರಮ್ ದ ಟೆಕ್ಸ್ಟ್ ಬುಕ್ಕೇ ಆಗಿರಬೇಕು. ಎಂಟರ್ ಕರ್ನಾಟಕ ಯಾರೇ ನಿಮ್ಮ ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಿದ್ರು ಇದೇ ಉತ್ತರ ಆಗಿರಬೇಕು. ಅಷ್ಟು ಕಾನ್ಫಿಡೆಂಟ್ ಆಗಿ ನೀನು ಉತ್ತರವನ್ನು ಬರಿಬೇಕು. ಓಕೆ, ಪರೀಕ್ಷೆಯನ್ನು ಬರೆದು ಮುಗಿಸಿ ಬಂದಮೇಲೆ ಏನು ಮಾಡಬೇಕು, ಕನ್ನಡದ ಬುಕ್ಸನ್ನು ತೆಗೆದು ನಾನು ಏನು ಬರೆದಿದ್ದೀನಿ, ಏನು ಬರೆದಿಲ್ಲ, ಇದನ್ನು ಮಾಡೋದನ್ನು ಸ್ವಲ್ಪ ನಿಲ್ಲಿಸಿ ಎಲ್ಲರೂ. ಯಾಕೆ ಗೊತ್ತಾ, ಈ ಪರೀಕ್ಷೆ ಮುಗಿದ ಮೇಲೆ ಈ ಪರೀಕ್ಷೆನ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಾನು ಇದನ್ನು ಬರೆದಿದ್ದೀನಿ, ನೀನು ಇದನ್ನು ಬರೆದಿದ್ಯಾ, ಈ ರೀತಿಯ ಮಾತುಕತೆಗಳಾಗಲಿ ಕಮ್ಮಿ ಮಾಡಿ. ಯಾಕಂದರೆ ಇನ್ನೂ ಪರೀಕ್ಷೆ ಇದೆ, ನಿನಗೆ ಈಗಾಗಿದೆ, ಈ ಸಬ್ಜೆಕ್ಟ್ ಮುಗೀತು, ನಾನು ನೆಕ್ಸ್ಟ್ ಪರೀಕ್ಷೆಗೆ ತಯಾರಿ ಆಗಬೇಕು ಅನ್ನೋ ಮನಸ್ಥಿತಿನಲ್ಲಿ ನೀನಿರಬೇಕು. ಈ ಸಬ್ಜೆಕ್ಟಲ್ಲಿ ಯಾವುದೋ ನನಗೆ ಸಮಯ ಸಾರಲಿಲ್ಲ, ಮತ್ತೊಂದಾಗಲಿಲ್ಲ ಅನ್ನೋ ಈ ಸಬ್ಜೆಕ್ಟಲ್ಲಿ ಕಳ್ಕೊಂಡಿರೋವಂಥ ಮಾರ್ಕ್ಸ್ಗಳನ್ನು ಮುಂದಿನ ಸಬ್ಜೆಕ್ಟಲ್ಲಿ ತೊಗೊಳ್ಳೋಂಥ ಅವಕಾಶ ಇರುತ್ತೆ. ನೀನು ಇದನ್ನೇ ಡಿಪ್ರೆಸ್ ಆಗಿ ಕೂತ್ರೆ ಮುಂದಿನ ಸಬ್ಜೆಕ್ಟು ಕೂಡ ಹಾಳಾಗುತ್ತೆ. ಸೊ ಇದನ್ನು ನೀವೆಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಪರೀಕ್ಷೆ ಹೋಗಬೇಕಾದ್ರೆ ಯಾವ ಮನಸ್ಥಿತಿನಲ್ಲಿರಬೇಕು, ಹಾಗೆ ಪರೀಕ್ಷೆಯಿಂದ ಹೊರ ಬಂದಮೇಲೆ ಮತ್ತೊಮ್ಮೆ ನೀನು ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರಿವಿಷನ್ ಮಾಡೋ ಕೆಲಸನ ಮಾಡಬೇಡ. ಉಳಿದಿರೋದೇ ಕಡಿಮೆ ಸಮಯ, ನೀನು ಮುಂದಿನ ವಿಷಯದ ಬಗ್ಗೆ ಗಮನವನ್ನು ಹರಿಸು. ಎಷ್ಟೇ ಕಷ್ಟ ಇದ್ರೂ ಎಲ್ಲದೂ ಕೂಡ ಎಲ್ಲಿಂದ ಬಂದಿರುತ್ತೆ, ಟೆಕ್ಸ್ಟ್ ಬುಕ್ಕಿಂದನೇ ಬಂದಿರುತ್ತೆ ಅನ್ನೋದನ್ನು ಮರಿಬೇಡಿ. ನಿಮ್ಮ ಲ್ಯಾಂಗ್ವೇಜ್ಗಳು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತವೆ. ಕನ್ನಡ, ಇಂಗ್ಲೀಷ್, ಹಿಂದಿನಲ್ಲಿ ಔಟ್ ಆಫ್ ಔಟ್ ತೆಗೆಯುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಅದನ್ನು ತಾವೆಲ್ಲರೂ ಕೂಡ ಬಳಸ್ಕೊಳ್ಳೇಬೇಕು. ಮತ್ತು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಿಗೆ ಎಕ್ಸಾಮ್ ಗ್ಯಾಪಲ್ಲಿ ಇರ್ತಕ್ಕಂಥ ಟೈಮಲ್ಲಿ ನೀನು ಹೆಚ್ಚಿನದಾಗಿ ಪ್ರಾಕ್ಟೀಸನ್ನು ಮಾಡು. ಶ್ರಮ ಎಲ್ಲಿರುತ್ತೋ ಅಲ್ಲಿ ಪ್ರತಿಫಲ ಅನ್ನೋದು
ಇದ್ದೇ ಇರುತ್ತೆ. ದೇರ್ ಇಸ್ ನೋ ಶಾರ್ಟ್ ಕಟ್ಸ್ ಫಾರ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್. ಶಾರ್ಟ್ ಕಟ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾವೊಂದಷ್ಟು ರಿಸರ್ಚ್ ಮಾಡಿದಾಗ ಎಲ್ಲೋ ಒಂದು ಕಡೆ SSLC ಮಕ್ಕಳನ್ನ, PUC ಮಕ್ಕಳುಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಈ ಒಂದು ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅಥವಾ ಟ್ವಿಟರ್ಗಳಲ್ಲಿ ನಾವು ಕ್ವಶನ್ ಪೇಪರ್ಗಳನ್ನ ಕೊಡ್ತೀವಿ ಅಂತ ಹೇಳಿ ಬಹಳಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ನೀವು ಈ ಪೇಪರ್ಗೆ ಎಷ್ಟು ದುಡ್ಡನ್ನ ಕೊಟ್ರೆ ಸಾಕು, ಅದರದೊಂದು ರೀಲ್ ಮಾಡಿ ಹಾಕೋದು, ಅದನ್ನು ನೀವು ನಂಬ್ತಾ ಇದ್ದೀರಿ ಕೂಡ. ಇದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ ಅಂದ್ರೆ, ಸುಮಾರು ಒಂದೇ ರಾತ್ರಿನಲ್ಲೇ 5,000-6,000 ಜನ ಅದೊಂದು ಪರ್ಟಿಕ್ಯುಲರ್ ಪೇಜ್ ಅನ್ನ ಫಾಲೋ ಮಾಡೋ ಮಟ್ಟಕ್ಕೆ ನೀವು ಶಾರ್ಟ್ ಕಟ್ಗಳನ್ನ ಹುಡುಕ್ತಾ ಇದ್ದೀರಿ. ಇದೆಲ್ಲ ಊಹಾಪೋಹಗಳು. ಪೇಪರ್ ಸಿಗುತ್ತೆ, ಮತ್ತೊಂದಾಗತ್ತೆ, ಇನ್ನೊಂದು ಅನ್ನೋದು ಅವೆಲ್ಲವೂ ಕೂಡ ಶುದ್ಧ ಸುಳ್ಳು. ನಿಮ್ಮ ಶ್ರಮ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ನಾನು ನಿಮಗೆ ಕಡೆದಾಗಿ ಹೇಳೋದಿಷ್ಟೇ, ಪರೀಕ್ಷೆನ ತುಂಬಾ ಚೆನ್ನಾಗಿ ಬರೀರಿ. ಯಾಕೆ ಗೊತ್ತಾ, ನಿಮ್ಗೆ ಶಾಲೆನಲ್ಲಿ ನಿಂತಿರುವಂತ ವಾಚ್ಮ್ಯಾನ್ ಕೂಡ ಆಸೆ ಪಡ್ತಾ ಇರ್ತಾನೆ, ಈ ಹುಡುಗ ನಮ್ಮ ಶಾಲೆಗೆ ಫಸ್ಟ್ ರ್ಯಾಂಕ್ ಬರ್ತಾನ, ತಾಲೂಕಿಗೆ ಫಸ್ಟ್ ರ್ಯಾಂಕ್ ಬರ್ತಾನ ಅಂತೇಳಿ. ಸೊ ಆ ವಾಚ್ಮ್ಯಾನಿಂದ ಹಿಡಿದು, ನಿಮ್ಮನ್ನು ಕರ್ಕೊಂಡು ಹೋಗೋ ಡ್ರೈವರಿಂದ ಹಿಡಿದು, ಶಾಲಾ ಸಿಬ್ಬಂದಿಗಳು, ನಿಮ್ಮ ಟೀಚರ್ಸ್ಗಳು, ಮುಖ್ಯವಾಗಿ ನಿನ್ನ ತಂದೆ ತಾಯಿ ಮತ್ತು ನಿನ್ನ ಅಕ್ಕಪಕ್ಕದ ಮನೆಯವರು, ಇವರೆಲ್ಲರಿಗೂ ಕೂಡ ನೀನೊಬ್ಬ ಎಕ್ಸಾಂಪಲ್ ಆಗಿರಬೇಕು. ಅದು ನೀವೆಲ್ಲರೂ ಆಗ್ತೀರಾ ಅಂತೇಳಿ ನಾನು ಭಾವಿಸ್ತೇನೆ. ವಿಶ್ ಯು ಆಲ್ ದಿ ಬೆಸ್ಟ್. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ.